ದಸರಾ ಎಷ್ಟೊಂದು ಸುಂದರ. ನಿಜಕ್ಕೂ ಏನಾದರೂ ಈ ಜೀವನ ಬಹಳ ಹಗರ ಆಗಿಬಿಟ್ರೆ, ಏನಾದರೂ ಈ ಕೊಳ್ಳುವಂಥ ವಸ್ತುಗಳ ಬೆಲೆ ಕಡಿಮೆ ಆಗಿಬಿಟ್ರೆ ನಿಜಕ್ಕೂ ಜೀವನ ಹಗರ ಅಂತ ಅನಿಸುತ್ತೆ. ಯಾಕಂದರೆ ನೋಡಿ, ಇವತ್ತಿನಿಂದ GST ಕಡಿತ ಆಗಿರುವಂಥದ್ದು ಅನ್ವಯ ಆಗ್ತಾ ಇದೆ. ಇವತ್ತಿನಿಂದ ದಿನಬಳಕೆ ವಸ್ತುಗಳು ಸೇರಿದಂತೆ ಬೇರೆ ಬೇರೆ ವಸ್ತುಗಳು ತುಂಬ ಬೆಲೆ ಕಡಿಮೆ ಆಗ್ತಾ ಇವೆ. ಅದು TV ಆಗಿರ್ಬೋದು, ಫ್ರಿಡ್ಜ್ ಆಗಿರ್ಬೋದು, ಇನ್ನು ಕಾರ್ ತೆಗೆದುಕೊಳ್ಳುವಂಥವ್ರಿಗೂ ಕೂಡ ಬಂಪರ್ನೇ. ದಿನಬಳಕೆ ವಸ್ತುಗಳು, ದಿನಸಿಗಳು, ಉಳಿತಾಯದ ಉತ್ಸವ. ನಿಜಕ್ಕೂ ಕೇಂದ್ರ ಜನರ ಭಾರವನ್ನು ಇಳಿಸಿದೆ. ಕನಸು ಕನವರಿಕೆಗಳು ಈಡೇರುವಂತಹ ಕಾಲ. ಜೊತೆಗೇನು ಅಂತಂದರೆ ನಂದಿನಿ ಉತ್ಪನ್ನಗಳು ಕೂಡ ಇವತ್ತಿಂದ ಬೆಲೆ ಕಡಿಮೆ ಆಗುತ್ತೆ. ನಾವು ತೋರಿಸ್ತಾ ಇದ್ದೀವಿ ಹಳೆ GST, ಹೊಸ GST ಎಷ್ಟು ಏನು ಎತ್ತ ಅಂತ. 5%, 12%, 18%, 28% ಇರುವಂಥದ್ದು ಈಗ ಎರಡನೇ 5% ಮತ್ತು 18%. ಇದು ಈ ಥರ ಹೇಳಿದ್ರೆ ಅರ್ಥ ಆಗಲ್ಲ ನಮಗೇನು ಅಂದರೆ ಎಷ್ಟು ಕಡಿಮೆ ಆಗುತ್ತೆ ಅನ್ನುವಂಥದ್ದು ಇದೆಯಲ್ಲ, ಅದು ಮಾತ್ರ ಇಂಪಾರ್ಟೆಂಟ್ ಅಷ್ಟೇ. ಜನ ಏನು ಕೇಳ್ತಾರೆ ಅಂದರೆ, ನಾವು ಸ್ವಿಚ್ ಹಾಕಿದ ತಕ್ಷಣ ಲೈಟ್ ಬರುತ್ತೋ ಇಲ್ವೋ ಅಂತ, ನಲ್ಲಿ ತಿರುಗಿಸಿದ ತಕ್ಷಣವೇ ನಮಗೆ ನೀರು ಬರುತ್ತೋ ಇಲ್ವೋ ಅಂತ ಕೇಳ್ತಾರಲ್ಲ, ಹಾಗೆ ನೋಡಿ ಈಗ ಗೊತ್ತಾಗುತ್ತೆ. TV ಬೆಲೆ ಹಿಂದಿನ ದರ ಏನಾದರೂ 20,000 ಇತ್ತು ಅಂದರೆ ಈಗ 18,000, 2,000 ಕಡಿಮೆ ಆಗುತ್ತೆ. ಫ್ರಿಜ್ಜು ಕೂಡ ಅಷ್ಟೇ. 20,000 ಬಾಳುವಂಥ ಫ್ರಿಜ್ ಅಂತಂದರೆ 2,000 ರೂಪಾಯಿ ಕಡಿಮೆ ಆಗುತ್ತೆ. ಇನ್ನು ಹೇರ್ ಆಯಿಲ್ನಿಂದ ಹಿಡಿದು ಶಾಂಪು, ಟೂತ್ಪೇಸ್ಟು, ಬ್ರಷ್ಷು ಎಲ್ಲದರ ಬೆಲೆನೂ ಕೂಡ ಕಡಿಮೆ. ಇದು ಸಂಗತಿ. ಇನ್ನು ಕಾರುಗಳು ಕೊಳ್ಳುವಂಥವ್ರಿಗೂ ಕೂಡ ಬಂಪರ್ ಏನು ಈಗಲೇ ಶುರುವಾಗಿದೆ ಅಂದ್ಕೋಬೇಡಿ, ಮೊದಲಿಂದಲೂ ಕೂಡ ಶುರುವಾಗಿದೆ. ಅಂದರೆ ಯಾವಾಗ ಕೇಂದ್ರ ಘೋಷಣೆ ಮಾಡ್ತಲ್ಲ, ದೊಡ್ಡ ಆ್ಯಡ್ಗಳು ಬರೋಕ್ಕೆ ಶುರುವಾಗ್ಬಿಟ್ವು ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ. ಏನು ನಾವು ದಸರಾ ತನಕನೇ ಕಾಯಬೇಕು ಅಂತ ಏನಿಲ್ಲ, ನಾಳೆಯಿಂದಲೇ ನೀವು ತೊಗೋಬೋದು, ನಾವು ಬೆಲೆ ಕಡಿಮೆ ಮಾಡಿದ್ದೀವಿ ಅಂತ. ಕಾಂಪಿಟೇಷನ್ ಶುರುವಾಯಿತು. ಮಾರುತಿ ಕೂಡ ಘೋಷಣೆ ಮಾಡ್ತು, ಮಹೀಂದ್ರ ಕಂಪ್ನಿ ಘೋಷಣೆ ಮಾಡ್ತು, ಟಾಟಾ ಕಂಪ್ನಿ ಘೋಷಣೆ ಮಾಡ್ತು, ಬೇರೆ ಬೇರೆ ಕಾರು ಕಂಪ್ನಿಗಳು ಕೂಡ ಇದೇ ಮಾರ್ಗವನ್ನು ಹಿಡಿದ್ವು. ಇನ್ನು ನಂದಿನಿ ಹಾಲಿನ ಉತ್ಪನ್ನ ಯಾವಾಗಲೂ ಕೂಡ ಅದೊಂದು ದೊಡ್ಡ ಸುದ್ದಿ ಆಗಿಬಿಡುತ್ತೆ. ಏನಾದರೂ ಜಾಸ್ತಿ ಆಯಿತು ಅಂದರೆ ನೋಡಿ, 650 ರೂಪಾಯಿ ಇದ್ದಂಥ ತುಪ್ಪ 610 ರೂಪಾಯಿ, 305 ರೂಪಾಯಿ ಇದ್ದಂಥ ಬೆಣ್ಣೆ ಅದರ ಬೆಲೆ ಕಡಿಮೆ, 425 ರೂಪಾಯಿ ಇದ್ದಂಥ ಪನ್ನೀರ್ 408 ರೂಪಾಯಿ, ಹೆಚ್ಚು ಕಡಿಮೆ 10-12 ರೂಪಾಯಿ ಕಡಿಮೆ ಆಗುವಂಥದ್ದು. ಗುಡ್ ಲೈಫ್ ಹಾಲು 70 ರೂಪಾಯಿ ಇದ್ದಿದ್ದು 68 ರೂಪಾಯಿ. ಬೆಣ್ಣೆ, ತುಪ್ಪ, ಚೀಸ್ ಅದರದ್ದೆಲ್ಲ ಬೆಲೆ ಕಡಿಮೆ ಆಗಿದೆ, ಹಾಲಿನ ಉತ್ಪನ್ನ ಕೂಡ. ಇನ್ನು ಟ್ರ್ಯಾಕ್ಟರ್ ಹಳೆ ದರ 6,50,000 ರೂಪಾಯಿ ಇದ್ದರೆ ಈಗ 6,09,000 ರೂಪಾಯಿ, 41,000 ರೂಪಾಯಿ ಉಳಿತಾಯ ಆಗುತ್ತೆ. ನಿಜಕ್ಕೂ ರೈತರಿಗಿದು ಸಂತಸದ ಸಂಗತಿ. ಒಂದು ಟ್ರ್ಯಾಕ್ಟರ್ ತಗೊಳ್ಳುವಂಥ ಸಂದರ್ಭದಲ್ಲಿ ಎಷ್ಟು ಕಷ್ಟಪಟ್ಟು ತಗೊಳ್ತಾರೆ. ಟ್ರ್ಯಾಕ್ಟರ್ ತರೋದು ಅಂತಂದರೆ ಬಿಡಿ, ನಾನು ಹೇಳ್ತೀನಿ, ಈ ಸಾಮಾನ್ಯ ಕುಟುಂಬಗಳು ಕಾರ್ ತಗೊಂಬಂದಾಗ ಏನು ಸಂಭ್ರಮ ಪಡ್ತಾವಲ್ಲ, ಅದಕ್ಕಿಂತ ಹೆಚ್ಚಿನ ಸಂಭ್ರಮ ಟ್ರ್ಯಾಕ್ಟರ್ ತಂದಾಗ ರೈತರಿಗಾಗತ್ತೆ. ಯಾಕಂದರೆ ಜೀವನ ನಿಂತಿರೋದೇ ಮಣ್ಣಿನ ಮೇಲೆ, ಜೀವನ ನಿಂತಿರೋದೇ ಹೊಲಗದ್ದೆಗಳ ಮೇಲೆ. ಎಷ್ಟು ಕೂಲಿ ಉಳಿಸುತ್ತೆ, ಎಷ್ಟು ಕೆಲಸ ಮಾಡಿಸುತ್ತೆ ಟ್ರ್ಯಾಕ್ಟರ್ ಇದು. ಇನ್ನು ಪವರ್ ಟಿಲ್ಲರ್ ಕೂಡ ಹೆಚ್ಚು ಕಡಿಮೆ 12,000 ರೂಪಾಯಿ ಕಡಿಮೆ ಆಗುತ್ತೆ. 1,78,000 ರೂಪಾಯಿಗೆ ಈಗ ಪವರ್ ಟಿಲ್ಲರ್ ಸಿಗುತ್ತೆ. ಕೃಷಿ ಉತ್ಪನ್ನಗಳ ಬೆಲೆನೂ ಕೂಡ ಕಡಿಮೆ ಆಗಿದೆ. ಹೆಚ್ಚು ಕಡಿಮೆ ನಿಮಗೆ 15,000 16,000 ರೂಪಾಯಿ ಉಳಿಯುತ್ತೆ ಒಂದು ಪವರ್ ಟಿಲ್ಲರ್ಗೆ. ಅದು 13 HP. ನೋಡಿ, ಹಳೆ ದರ 2,24,000 ರೂಪಾಯಿ. ಅದು ತಪ್ಪಾಗಿದೆ. ಅದು 24,000 ರೂಪಾಯಿದಲ್ಲಿ 14,000 ರೂಪಾಯಿ ಕಡಿಮೆ ಆಗುತ್ತೆ. ಇನ್ನು ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀವಿ ಪವರ್ ಟಿಲ್ಲರ್ 13 HP, 87,000 ರೂಪಾಯಿ ಇತ್ತು ಮೊದಲಿಂದು, ಈಗ 82,000. ಹೆಚ್ಚು ಕಡಿಮೆ 5,500-6,000 ರೂಪಾಯಿ ಉಳಿತಾಯ ಆಗುತ್ತೆ. ನೋಡಿ, ಹಬ್ಬದ ಸಂದರ್ಭದಲ್ಲಿ KMF ಕೊಟ್ಟಿರುವಂಥ ಗುಡ್ ನ್ಯೂಸ್. KMFನ ಉತ್ಪನ್ನಗಳ ಬೆಲೆ ಇವತ್ತಿಂದ ಕಡಿಮೆ ಆಗುತ್ತೆ. ಬಹಳ ಜನರಿಗೆ ಒಂಥರ ಅದು ಬಹಳ ಸಂತಸ. ಅದು ನಂದಿನಿ ಹಾಲಿನ ಉತ್ಪನ್ನಗಳ ದರ ಇವತ್ತಿನಿಂದ ಕಡಿಮೆ ಆಗುತ್ತೆ. ಈ ಬಾರಿಯ ಹಬ್ಬ ನಿಜಕ್ಕೂ ಸಿಹಿ. ಇವತ್ತಿನಿಂದ ಪರಿಷ್ಕೃತ ದರದಲ್ಲಿ ಮಾರಾಟ ಶುರುವಾಗುತ್ತೆ. ಹಾಲು, ಮೊಸರು, ಬೆಣ್ಣೆ, ತುಪ್ಪ. ಹಾಲು ಮೊಸರು ದರದಲ್ಲಿ ಅಂಥ ಏರಿಕೆ ಇಲ್ಲ, ಆದರೆ ಕೆಲವು ಉತ್ಪನ್ನಗಳಿದಾವಲ್ಲ, ಈ ಬೆಣ್ಣೆ, ತುಪ್ಪ, ಗುಡ್ ಲೈಫ್ ಅದೆಲ್ಲದೂ ಕೂಡ ಕಡಿಮೆ ಆಗಿದೆ. ನೋಡಿ, ಬೆಣ್ಣೆ 305 ರೂಪಾಯಿ ಇದ್ದಿದ್ದು 286 ರೂಪಾಯಿ.
ಪನ್ನೀರ್ 425 ರೂಪಾಯಿ ಇದ್ದಿದ್ದು 408 ರೂಪಾಯಿ. ಗುಡ್ ಲೈಫ್ ಹಾಲು 2 ರೂಪಾಯಿ ಕಡಿಮೆ ಆಗುತ್ತೆ, 70 ರೂಪಾಯಿದಿಂದ 68 ರೂಪಾಯಿ. ಚೀಸ್ 1 kg 480 ರೂಪಾಯಿ ಇತ್ತು, ಈಗ 450 ರೂಪಾಯಿ, 30 ರೂಪಾಯಿ ಕಡಿಮೆ ಆಗುತ್ತೆ. ಐಸ್ ಕ್ರೀಮ್ 645 ರೂಪಾಯಿ ಇದ್ದಿದ್ದು 574 ರೂಪಾಯಿಗೆ ಸಿಗುತ್ತೆ. ತುಪ್ಪ 650 ರೂಪಾಯಿ ಇತ್ತು, 610 ರೂಪಾಯಿಗೆ ಹೆಚ್ಚು ಕಡಿಮೆ 40 ರೂಪಾಯಿ ಕಡಿಮೆ ಆಗುತ್ತೆ. ಬನ್ನಿ, ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶಾಂತಮೂರ್ತಿ, ಇವತ್ತಿನಿಂದ ನಿಜವಾದಂಥ ಹಬ್ಬ ಶುರುವಾಗಿದೆ. ಯಾಕಂದರೆ ಕೇಂದ್ರ ಜನರ ಮೇಲಿನ ಭಾರವನ್ನು ಇಳಿಸಿದೆ. ನಿಜಕ್ಕೂ ಈ ಬಾರಿಯ ದಸರಾ ಇದೆಯಲ್ಲ, ಅದು ಎಷ್ಟೊಂದು ಸುಂದರ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಬೆಲೆ, ವಸ್ತುಗಳ ಬೆಲೆ ಕಡಿಮೆ ಆಗಿರುವಂಥದ್ದು. ಹೆಂಗಿದೆ ಜನರ ಪ್ರತಿಕ್ರಿಯೆ ಇವತ್ತಿನಿಂದ? ನೀವು ಎಲ್ಲಿದ್ದೀರಿ ಈಗ? ಅಲ್ಲಿ ಜನರು ಏನು ಹೇಳ್ತಾರೆ, ಒಟ್ಟಾರೆಯ ಸ್ಥಿತಿಗತಿಗಳು ಯಾವ ರೀತಿ ಇದೆ, ಯಾವ್ಯಾವ ವಸ್ತುಗಳು ಏನು ಎತ್ತ, ಅದೆಲ್ಲವನ್ನೂ ಕೂಡ ಗ್ರಾಫಿಕ್ಸ್ ಮುಖಾಂತರ ಹೇಳಿದ್ದೀವಿ. ಆದರೆ ಜನ ಒಂದು ರಕ್ತದಲ್ಲಿ ಏನು ಅಂದರೆ ಖುಷಿ ಪಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಏನಂತೀರಿ? ಎಸ್ ರಂಗನಾಥ್, ಇವತ್ತಿಂದ ಏನು ನವರಾತ್ರಿ ಆರಂಭ ಆಗಿದೆ. ನವರಾತ್ರಿಯ ಜೊತೆಯಲ್ಲೇ GST ಕಡಿತ ಮಾಡಿರೋದು ಕೂಡ ಜನರಿಗೆ ಸಂತೋಷವನ್ನು ತಂದಿರುವಂಥದ್ದು. ಯಾಕಂದರೆ ಈಗಾಗಲೇ ತೆರಿಗೆ ಭಾರದಿಂದ ಜನರು ಕೂಡ ಕಂಗಾಲಾಗಿ ಹೋಗಿದ್ರು. ಈಗ GST ಇಳಿಕೆ ಮಾಡಿರುವಂಥದ್ದು ಆ ಗ್ರಾಹಕರಿಗೆ ಒಂದು ರೀತಿಯಲ್ಲಿ ಜೇಬಿನ ಹೊರೆಯನ್ನು ಇಳಿಸ್ತಂತಾಗಿದೆ. ಈ ಬಗ್ಗೆ ಗ್ರಾಹಕರು ಕೂಡ ಸಂತಸವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ನಮ್ಮ ಜೊತೆ ಒಂದಷ್ಟು ಸಾರ್ವಜನಿಕರಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ GST ಇಳಿಕೆ ಆಗಿದೆ, ಇವತ್ತಿಂದ ಹೇಗೆ ಅನಿಸುತ್ತೆ ಅಂತ? ಖುಷಿ ಆಗುತ್ತೆ, ಭಾಳ ಖುಷಿ ಆಗುತ್ತೆ. ಇಲ್ಲಿ ಲೋಕಲ್ ಕರ್ನಾಟಕ ಸರ್ಕಾರದ್ದು ಬರ್ಡನ್ ಜಾಸ್ತಿ ಆಗ್ತಾ ಇದೆ. ಕೇಂದ್ರ ಸರ್ಕಾರ ನಮಗೆ ಈ GST ಕಮ್ಮಿ ಮಾಡೋದ್ರಿಂದ ಭಾಳ ಅನುಕೂಲ ಆಗುತ್ತೆ. ಎಸ್ಪೆಷಲಿ ಫಾರ್ ರಿಟೈರ್ಡ್ ಪರ್ಸನ್ಸ್ಗೆ ಭಾಳ ಅನುಕೂಲ ಆಗ್ತಾ ಇದೆ. ಬಿಕಾಸ್ ಐ ಆಮ್ ಎ ರಿಟೈರ್ಡ್ ಪರ್ಸನ್. ನಾನು ರಿಟೈರ್ಡ್ ಆಗಿ 13 ವರ್ಷ ಆಯಿತು. ಭಾಳ ಒಂಥರ ಖುಷಿ ಆಗಿದೆ. ಮತ್ತೊಬ್ರು ಸಾರ್ವಜನಿಕರು ಕೂಡ ಇದ್ದಾರೆ. ಸರ್, ಇವತ್ತಿಂದ GST ಇಳಿಕೆ ಆಗಿದೆ. ಈಗಾಗಲೇ ಸಾಕಷ್ಟು ತೆರಿಗೆ ಭಾರವನ್ನು ಹೊರ್ತಾ ಇದ್ರು ಸಾರ್ವಜನಿಕರು. ಇವತ್ತಿಂದ ತೆರಿಗೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ, ಹೇಗೆ ಅನ್ಸುತ್ತೆ ಅಂತ? ಇಲ್ಲ, ಒಳ್ಳೆ ಕೆಲಸ ಆಗಿದೆ. ಕುಡ್ಜ ಪರವಾಗಿಲ್ಲ, ಒಳ್ಳೆ ಕೆಲಸ ಮಾಡಿದ್ದಾರೆ. ಇಲ್ಲ, ಎಲ್ಲ ರೀತಿ ಹೆಲ್ಪ್ ಆಗ್ಬೋದು ಜನರಿಗೆ. ಓಕೆ, ಥ್ಯಾಂಕ್ ಯು. ಇದು ಸಾರ್ವಜನಿಕರು ಹೇಳ್ತಿರುವಂಥ ಮಾತು. ಜೊತೆಗೆ ಈಗ ಏನು 4 ಸ್ಲ್ಯಾಬ್ಗಳಲ್ಲಿ GST ಜಾರಿ ಏನಿತ್ತು ಹಿಂದೆ, ಆ ಒಂದು ಸ್ಲ್ಯಾಬ್ಗಳನ್ನು ಈಗ 2ಕ್ಕೆ ಇಳಿಸಿರುವಂಥದ್ದು. ಜೊತೆಗೆ ಒಂದಷ್ಟು ಅಗತ್ಯ ವಸ್ತುಗಳು, ಆಹಾರ ಪದಾರ್ಥಗಳ ಬೆಲೆಯನ್ನು ಕೂಡ ಈಗ ಕಡಿತ ಆಗಿರುವಂಥದ್ದು ಗ್ರಾಹಕರಿಗೆ ಸಂತಸವನ್ನು ತಂದಿದೆ. ಮತ್ತೊಬ್ಬರು ಸಾರ್ವಜನಿಕರಿದ್ದಾರೆ, ಮಾತಾಡಿಸೋ ಪ್ರಯತ್ನವನ್ನು ಮಾಡ್ತೀನಿ. ಸರ್, ಈಗ ಇವತ್ತಿಂದ GST ಇಳಿಕೆಯಾಗಿದೆ ಕೇಂದ್ರ ಸರ್ಕಾರದಿಂದ, ಹೇಗೆ ಅನಿಸುತ್ತೆ? ನವರಾತ್ರಿ ಜೊತೆಗೆ ಒಂದು ಗಿಫ್ಟ್ ಕೊಟ್ಟಂತಾಗಿದೆ, ಇದು ಯಾವ ರೀತಿ ಜನಸಾಮಾನ್ಯರಿಗೆ ಉಪಯೋಗ ಆಗುತ್ತೆ ಅಂತ? ಇದೇ ಬುದ್ಧಿ ಬೇಗ ಬರಬೇಕಾಗಿತ್ತು. ಇಷ್ಟು ದಿನ ಜನಗಳಿಗೆ ತೊಂದರೆ ಕೊಟ್ಟು GSTಗಳಿಂದ ವ್ಯಾಪಾರಗಳು ಇರಲಿಲ್ಲ. ಇವಾಗಿಂದ ಏನಾದರೂ ವ್ಯಾಪಾರಗಳು ಸ್ಟಾರ್ಟ್ ಆಗ್ಬೋದು. GST ಕಮ್ಮಿ ಆಗಿರೋದ್ರಿಂದ ವ್ಯಾಪಾರಗಳು ಸ್ವಲ್ಪ ಶುರು ಆಗ್ಬೋದು. ಇದು ಸಾರ್ವಜನಿಕರ ಅಭಿಪ್ರಾಯ. ಒಟ್ಟಿನಲ್ಲಿ GST ಕಡಿತ ಮಾಡಿರೋದ್ರಿಂದ ಜನಸಾಮಾನ್ಯರಿಗೆ ಜೊತೆಗೆ ಗ್ರಾಹಕರಿಗೆ ಒಂದು ರೀತಿಯಲ್ಲಿ ಅನುಕೂಲ ಆಗುತ್ತೆ. ಜೊತೆಗೆ ವ್ಯಾಪಾರ ವಹಿವಾಟು ಕೂಡ ಚೆನ್ನಾಗಿ ನಡೆಯುವ ಸಾಧ್ಯತೆ ಇದೆ ಅನ್ನೋ ಮಾತನ್ನ ಸಾರ್ವಜನಿಕರು ಹೇಳ್ತಾ ಇರುವಂಥದ್ದು. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.